ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿಕ್ಷಣವೇ ಶಕ್ತಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಈಗಾಗಲೇ GPSTR ಶಿಕ್ಷಕರ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಪ್ರಕಟಿಸಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, GPSTR ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಪತ್ರಿಕೆ 1ರ ಕುರಿತಾಗಿ, ಪತ್ರಿಕೆ 1 ಸಾಮಾನ್ಯ ಪತ್ರಿಕೆ, ಈ ಪತ್ರಿಕೆಯ ಕುರಿತಾಗಿ 2022ರ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಉತ್ತರಗಳೊಂದಿಗೆ ವಿಶ್ಲೇಷಿಸಲಾಗಿದ್ದು ಇದು ತಮಗೆ ಅನುಕೂಲವಾಗಲಿದೆ. ತಮಗೆ ಪ್ರಶ್ನೆ ಪತ್ರಿಕೆ ಅವಶ್ಯವಿದ್ದಲ್ಲಿ ಈ ವಿಡಿಯೋನ ಪಾಸ್ ಮಾಡಿ ಸರಿಯಾಗಿ ಓದಿ ತಾವು ಅರ್ಥೈಸಿಕೊಳ್ಳಬಹುದು ಹಾಗೂ ಸ್ಕ್ರೀನ್ಶಾಟ್ಗಳನ್ನು ಕೂಡ ತೆಗೆದುಕೊಂಡು ಅದನ್ನು PDF ಕೂಡ ಮಾಡ್ಕೊಳ್ಬಹುದು. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲಿಯೂ ಸ್ಕಿಪ್ ಮಾಡದೆ. ಹಾಗೆಯೇ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದುವರೆಗೂ ನಮ್ಮ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋ ಮಾಹಿತಿಗಳನ್ನು ತಾವು ನಿರಂತರವಾಗಿ ಪಡೆಯಬಹುದು. ಬನ್ನಿ ತಡ ಮಾಡದೆ ವಿಡಿಯೋನ ಪ್ರಾರಂಭಿಸೋಣ. GPSTR ಶಿಕ್ಷಕರ ನೇಮಕಾತಿ, ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಿಸಿದಂತೆ ಇಲ್ಲಿ 2 ಪತ್ರಿಕೆಗಳಿರುತ್ತವೆ. 6ರಿಂದ 8ನೇ ತರಗತಿಗೆ ನೇಮಕಗೊಳ್ಳುವಂತಹ ಶಿಕ್ಷಕರಿಗೆ ಎರಡು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ. ಅದರಲ್ಲಿ 1ನೇ ಪ್ರಶ್ನೆ ಪತ್ರಿಕೆ ಸಾಮಾನ್ಯ ಪ್ರಶ್ನೆ ಪತ್ರಿಕೆಯಾಗಿದ್ದು ಇದು ಈ ಸೆಕ್ಷನ್ಗಳನ್ನು ಒಳಗೊಂಡಿರುತ್ತದೆ. ಈ ವಿಷಯಗಳ ಮೇಲೆ ಅಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಅದರ ವಿವರಣೆ ಹೀಗಿದೆ, ತಾವು ನೋಡಬಹುದು. ಇಲ್ಲಿ ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಕನ್ನಡ ಭಾಷೆ, ಇಂಗ್ಲಿಷ್ ಭಾಷೆ, ಮನಃಶಾಸ್ತ್ರ, ಕಂಪ್ಯೂಟರ್ ಜ್ಞಾನ, ಆರೋಗ್ಯ ಶಿಕ್ಷಣ, ಹೀಗೆ ಈ ಎಲ್ಲ ಸೆಕ್ಷನ್ಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಇದಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಪ್ರಶ್ನೆಗಳು ಬಂದಿರುತ್ತವೆ. ಅದಕ್ಕೆ 4 MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರುವುದರಿಂದ ಪ್ರತಿ ಪ್ರಶ್ನೆಯು 4 ಆಯ್ಕೆಗಳನ್ನು ಒಳಗೊಂಡಿರುತ್ತದೆ. ಅಂದರೆ ಇವು ಬಹು ಆಯ್ಕೆಯ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಈ ಪತ್ರಿಕೆ. ಇಲ್ಲಿ 2022ರ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದ GPSTR ಈ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಪತ್ರಿಕೆ 1 ಸಾಮಾನ್ಯ ಜ್ಞಾನ ಪತ್ರಿಕೆಗೆ ಸಂಬಂಧಿಸಿದಂತೆ 2022ರ ಹಳೆಯ ಪ್ರಶ್ನೆ ಪತ್ರಿಕೆಯನ್ನ ಇಲ್ಲಿ ನೀಡಲಾಗಿದ್ದು ಇಲ್ಲಿ ಕೀ ಆನ್ಸರ್ ಉತ್ತರ ಸಹಿತ ಇಲ್ಲಿ ನೀಡಲಾಗಿದೆ. ಇಲ್ಲಿ ಮೊದಲ ವಿಷಯ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ನೀಡಲಾಗಿದೆ. ಇವು ಅನುನಾಸಿಕ ಅಕ್ಷರಗಳು. ಪ್ರಶ್ನೆ 1, ಇವು ಅನುನಾಸಿಕ ಅಕ್ಷರಗಳು. 4 ಆಯ್ಕೆಗಳು ಅ, ಇ, ಉ, ಎ. ಇದು 1ನೇ ಆಯ್ಕೆ. 2ನೇ ಆಯ್ಕೆ ಖ, ಟ, ಡ, ಥ. 3ನೇ ಆಯ್ಕೆ ಯ, ಯ, ನ, ನ. ಆಯ್ಕೆ 4 ಯ, ರ, ಲ, ವ. ಇಲ್ಲಿ ಯ, ಯ, ನ, ನ ಇವು ಅನುನಾಸಿಕ ಪದಗಳಾಗಿದ್ದು ಇಲ್ಲಿ ಆಯ್ಕೆ 3 ಸರಿಯಾದ ಉತ್ತರವಾಗಿದೆ. ರೂಢನಾಮಕ್ಕೆ ಉದಾಹರಣೆಯಾದ ಪದವಿದು. ಆಯ್ಕೆ 1 ಮನುಷ್ಯ, ಆಯ್ಕೆ 2 ಕಾವೇರಿ, ಆಯ್ಕೆ 3 ವ್ಯಾಪಾರಿ, ಆಯ್ಕೆ 4 ಹೊಸದು. ಇಲ್ಲಿ ಮನುಷ್ಯ ಎನ್ನುವಂಥದ್ದು ರೂಢನಾಮವಾಗಿದ್ದು ಇದು ಸರಿಯಾದ ಉತ್ತರವಾಗಿದೆ. ಆಯ್ಕೆ 1 ಸರಿಯಾದ ಉತ್ತರ. ಪ್ರಶ್ನೆ 3 ಅಷ್ಟು ಇಷ್ಟು ಹಲವು ಪದಗಳು ಈ ವ್ಯಾಕರಣವಾಗಿವೆ. ಅಷ್ಟು ಇಷ್ಟು ಹಲವು ಪದಗಳು ಈ ವ್ಯಾಕರಣವಾಗಿದೆ. 1 ಗುಣವಾಚಕ, 2 ಪರಿಮಾಣವಾಚಕ, 3 ಸಂಖ್ಯಾವಾಚಕ, 4 ಭಾವನಾಮ. ಇಲ್ಲಿ ಪರಿಮಾಣವಾಚಕ ಸರಿಯಾದ ಉತ್ತರವಾಗಿದೆ. ಇವೆಲ್ಲವೂ ಪರಿಮಾಣಗಳನ್ನು ತೋರಿಸುವುದರಿಂದ ಅಷ್ಟು ಇಷ್ಟು ಎಂದು ಪರಿಮಾಣಗಳನ್ನು ತೋರಿಸುವುದರಿಂದ ಆಯ್ಕೆ 2 ಪರಿಮಾಣವಾಚಕ ಸರಿಯಾದ ಉತ್ತರವಾಗಿದೆ. ಹೊಳೆಯಿಂದ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು? ಆಯ್ಕೆ 1 ಪ್ರಥಮ, ಆಯ್ಕೆ 2 ಷಷ್ಠಿ, ಆಯ್ಕೆ 3 ಚತುರ್ಥಿ, ಆಯ್ಕೆ 4 ತೃತೀಯ. ಇಲ್ಲಿ ಇಂದ ವಿಭಕ್ತಿ ಪ್ರತ್ಯಯ ಬಂದಿರುವುದರಿಂದ ಇದು ತೃತೀಯ ವಿಭಕ್ತಿ ಪ್ರತ್ಯಯವಾಗುತ್ತದೆ. ಆಯ್ಕೆ 4 ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ 5 ಆದೇಶ ಸಂಧಿಗೆ ಉದಾಹರಣೆಯಾದ ಪದವಿದು. 1 ಮೈದೂರು, 2 ಮಹಾತ್ಮ, 3 ಅಜಂತ, 4 ತನ್ಮಯ. ಇಲ್ಲಿ ಮೈದೂರು, ಮೈ ಪ್ಲಸ್ ತೂರು ಮೈದೂರು ಇಲ್ಲಿ ಆದೇಶವಾಗಿರುವುದರಿಂದ ಅಂದರೆ ತಗೆ ದ ಆದೇಶ ಆಗಿರುವುದರಿಂದ ಇದು ಆದೇಶ ಸಂಧಿಯಾಗಿದೆ. ಆಯ್ಕೆ 1 ಸರಿಯಾದ ಉತ್ತರ. ಪ್ರಶ್ನೆ 6 ಬೆಟ್ಟದಾವರೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಬೆಟ್ಟದಾವರೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಆಯ್ಕೆಗಳು 1 ಕ್ರಿಯಾ ಸಮಾಸ, 2 ಗಮಕ ಸಮಾಸ, 3 ದ್ವಿಗು ಸಮಾಸ, 4 ತತ್ಪುರುಷ ಸಮಾಸ. ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದಾವರೆ ಇದು ತತ್ಪುರುಷ ಸಮಾಸ. ಆದ್ದರಿಂದ ಇಲ್ಲಿ ಆಯ್ಕೆ 4 ಸರಿಯಾದ ಉತ್ತರವಾಗಿದೆ. ಬಟ್ಟಬಯಲು ಪದವು ಈ ವ್ಯಾಕರಣಕ್ಕೆ ಉದಾಹರಣೆಯಾಗಿದೆ. ಬಟ್ಟಬಯಲು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. 1 ಜೋಡು ನುಡಿ, 2 ದ್ವಿರುಕ್ತಿ, 3 ಅನುಕರಣಾಭಯ, 4 ಭಾವಸೂಚಕಾಭಯ. ಇಲ್ಲಿ ಬಟ್ಟ ಬಯಲು ಎನ್ನುವುದು ದ್ವಿರುಕ್ತಿ ಪದವಾಗಿದ್ದು ಆಯ್ಕೆ 2 ಸರಿಯಾದ ಉತ್ತರವಾಗಿದೆ. ಜೋಡು ನುಡಿಗೆ ಉದಾಹರಣೆಯಾದ ಪದವಿದು.
ಪ್ರಶ್ನೆ 8 ಜೋಡು ನುಡಿಗೆ ಉದಾಹರಣೆಯಾದ ಪದವಿದು. 1 ಕೊನೆ ಕೊನೆಗೆ, 2 ಚುರು ಚುರು, 3 ಹಾಲ್ಜೇನು, 4 ಅಬ್ಬಬ್ಬ. ಇಲ್ಲಿ ಹಾಲ್ಜೇನು ಎನ್ನುವಂತಹ ಪದ ಜೋಡು ನುಡಿಗೆ ಉದಾಹರಣೆಯಾಗಿದ್ದು ಆಯ್ಕೆ 3 ಸರಿಯಾದ ಉತ್ತರವಾಗಿದೆ. ಕೊನೆ ಕೊನೆಗೆ, ಚುರು ಚುರು, ಅಬ್ಬಬ್ಬ ಇವೆಲ್ಲ ಅನುಕರಣಾವ್ಯಯಗಳಾಗಿದ್ದು ಹಾಲ್ಜೇನು ಎನ್ನುವಂತಹದ್ದು ಜೋಡು ನುಡಿಗೆ ಉದಾಹರಣೆಯಾಗಿದ್ದು ಇದು ಸರಿಯಾದ ಉತ್ತರ. ಇನ್ನು ಕಗ್ಗಂಟು ಈ ನುಡಿಗಟ್ಟಿನ ಅರ್ಥ. ಪ್ರಶ್ನೆ 9 ಕಗ್ಗಂಟು ಈ ನುಡಿಗಟ್ಟಿನ ಅರ್ಥ. 1 ಹತೋಟಿಯಲ್ಲಿಡು, 2 ಬಗೆಹರಿಯಲಾರದ ಸಮಸ್ಯೆ, 3 ಸಿದ್ಧನಾಗು, 4 ಸುಳ್ಳು ಮಾಡು. ಇಲ್ಲಿ ಬಗೆಹರಿಯಲಾರದ ಸಮಸ್ಯೆ ಇದು ಸರಿಯಾದ ಉತ್ತರವಾಗಿದೆ. ಆಯ್ಕೆ 2 ಸರಿಯಾದ ಉತ್ತರ. ಪ್ರಶ್ನೆ 10 ಸಾಮಾನ್ಯಾರ್ಥಕಾವ್ಯಕ್ಕೆ ಉದಾಹರಣೆಯಾದ ಪದವಿದು. ಆಯ್ಕೆ 1 ಸೊಗಸಾಗಿ, ಆಯ್ಕೆ 2 ಕರಕರ, ಆಯ್ಕೆ 3 ಬಳಿರೆ, ಆಯ್ಕೆ 4 ಅವನೇ. ಇಲ್ಲಿ ಸೊಗಸಾಗಿ ಎನ್ನುವಂತಹ ಪದ ಸಾಮಾನ್ಯಾರ್ಥಕಾವ್ಯಕ್ಕೆ ಉದಾಹರಣೆಯಾದ ಪದವಾಗಿದ್ದು ಆಯ್ಕೆ 1 ಸರಿಯಾದ ಉತ್ತರ. ಪ್ರಶ್ನೆ 11 ವೈಶಾಖ ಪದದ ತದ್ಭವ ರೂಪ. 1 ಬೆಸುಗೆ, 2 ಬೇತಾಳ, 3 ಬೇಕಾರ, 4 ಬೇಸಿಗೆ. ಇಲ್ಲಿ ಬೇಸಿಗೆ ವೈಶಾಖ ಇದರ ತದ್ಭವ ರೂಪ ಬೇಸಿಗೆ ಆಗಿರುವುದರಿಂದ ಇದು ಸರಿಯಾದ ಉತ್ತರವಾಗಿದೆ. ಆಯ್ಕೆ 4 ಸರಿಯಾದ ಉತ್ತರ. ಮಹಾಶಕ್ತನಾದ ದೇವರು ಸಮುದ್ರ ಲೋಕಗಳನ್ನು ಪ್ರೀತಿಯಿಂದ ಕಾಪಾಡುವನು. ಈ ವಾಕ್ಯದಲ್ಲಿ ಕರ್ತೃಪದ. ಆಯ್ಕೆಗಳು ಆಯ್ಕೆ 1 ಸಮಸ್ತ ಲೋಕಗಳನ್ನು, ಆಯ್ಕೆ 2 ಪ್ರೀತಿಯಿಂದ, ಆಯ್ಕೆ 3 ದೇವರು, ಆಯ್ಕೆ 4 ಕಾಪಾಡುವನು. ಇಲ್ಲಿ ದೇವರು ಎನ್ನುವಂತಹ ಪದ ಕರ್ತೃಪದವಾಗಿದ್ದು ಇದು ಸರಿಯಾದ ಉತ್ತರವಾಗಿದೆ. ಆಯ್ಕೆ 3 ಸರಿಯಾದ ಉತ್ತರ. ಪ್ರಶ್ನೆ 13 ಭತ್ತ ಎಂಬ ಅರ್ಥವನ್ನು ನೀಡುವ ಪದವಿದು. ಆಯ್ಕೆ 1 ನರದೆಲೆಗ, ಆಯ್ಕೆ 2 ಕಳವೆ, ಆಯ್ಕೆ 3 ಹಾರಕ, ಆಯ್ಕೆ 4 ನವನೆ. ಇಲ್ಲಿ ಕಳವೆ ಎಂಬ ಪದವು ಭತ್ತ ಎಂಬ ಅರ್ಥವನ್ನು ನೀಡುವುದರಿಂದ ಇದು ಸರಿಯಾದ ಉತ್ತರವಾಗಿದೆ. ಆಯ್ಕೆ 2 ಸರಿಯಾದ ಉತ್ತರ. ಜ್ಞಾನಿ ಪದದ ವಿರುದ್ಧಾರ್ಥಕ ಪದ. ಪ್ರಶ್ನೆ 14 ಜ್ಞಾನಿ ಪದದ ವಿರುದ್ಧಾರ್ಥಕ ಪದ. ಆಯ್ಕೆಗಳು 1 ಸುಜ್ಞಾನಿ, ಆಯ್ಕೆ 2 ಧ್ಯಾನ, ಆಯ್ಕೆ 3 ವಿಜ್ಞಾನಿ, ಆಯ್ಕೆ 4 ಅಜ್ಞಾನಿ. ಇಲ್ಲಿ ಜ್ಞಾನಿ ಪದದ ವಿರುದ್ಧಾರ್ಥಕ ಪದ ಆಯ್ಕೆ 4 ಅಜ್ಞಾನಿಯಾಗಿರುತ್ತದೆ. ಪ್ರಶ್ನೆ 15 ಮರಣ ಹೊಂದು, ಪರಿಶುದ್ಧತೆ ಪಾತಿ. ಈ ಅರ್ಥಗಳನ್ನು ಹೊಂದಿರುವ ಪದವಿದು. 1 ಮಡಿ, 2 ಕಾಡು, 3 ಬೇಡ, 4 ಹರಿ. ಇಲ್ಲಿ ಸರಿಯಾದ ಉತ್ತರ 1 ಮಡಿ. ಇದು ಪರಿಶುದ್ಧತೆ ಎಂಬ ಅರ್ಥವನ್ನು ನೀಡುವುದರಿಂದ ಮಡಿ ಎನ್ನುವಂತಹ ಪದ ಸರಿಯಾದ ಉತ್ತರವಾಗಿದೆ. ಆಯ್ಕೆ 1 ಸರಿಯಾದ ಉತ್ತರ. ವಿವೇಕ ಶಾಲೆಗೆ ಹೋಗುತ್ತಾನೆ. ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದಲ್ಲಿರುವ ಕಾಲಸೂಚಕ ಪ್ರತ್ಯಯ. 1 ವ, ಆಯ್ಕೆ 2 ಉವ, ಆಯ್ಕೆ 3 ಉತ್, ಆಯ್ಕೆ 4 ದ. ವಿವೇಕ ಶಾಲೆಗೆ ಹೋಗುತ್ತಾನೆ. ಇಲ್ಲಿ ಉತ್ ಪ್ರತ್ಯಯ ಸರಿಯಾದ ಉತ್ತರವಾಗಿದೆ. ಆಯ್ಕೆ 3 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 17 ನಾನು ಸದಾಕಾಲ ಒಳ್ಳೆಯ ಯೋಚನೆ ಮಾಡುವೆ. ಈ ವಾಕ್ಯದಲ್ಲಿ ಮಾಡುವೆ ಪದದಲ್ಲಿರುವ ಕ್ರಿಯಾರೂಪ. ಆಯ್ಕೆಗಳು ಹೀಗಿವೆ. ಆಯ್ಕೆ 1 ಪ್ರಶ್ನಾರ್ಥಕ, ಆಯ್ಕೆ 2 ವಿದ್ಯಾರ್ಥಕ, ಆಯ್ಕೆ 3 ಸಂಭವನಾರ್ಥಕ, ಆಯ್ಕೆ 4 ನಿಷೇಧಾರ್ಥಕ. ನಾನು ಸದಾಕಾಲ ಒಳ್ಳೆಯ ಯೋಚನೆ ಮಾಡುವೆ. ಇಲ್ಲಿ ಕ್ರಿಯಾರೂಪ ವಿದ್ಯಾರ್ಥಕ ರೂಪವಿರುವುದರಿಂದ ಆಯ್ಕೆ 2 ವಿದ್ಯಾರ್ಥಕ ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ 18 ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಲೇಖನ ಚಿಹ್ನೆಯನ್ನು ಬಳಸಲಾಗುತ್ತದೆ. 1 ಆಯ್ಕೆ 1 ಉದ್ಧರಣ ಚಿಹ್ನೆ, ಆಯ್ಕೆ 2 ವಾಕ್ಯ ವೇಷ್ಟನ ಚಿಹ್ನೆ, ಆಯ್ಕೆ 3 ಆಭರಣ ಚಿಹ್ನೆ, ಆಯ್ಕೆ 4 ವಿವರಣಾತ್ಮಕ ಚಿಹ್ನೆ. ಆಯ್ಕೆ 4 ವಿವರಣಾತ್ಮಕ ಚಿಹ್ನೆ ಇಲ್ಲಿ ಸರಿಯಾದ ಉತ್ತರವಾಗಿದೆ. ಬಣ್ಣನೆ ಈ ಪದದ ಗ್ರಾಂಥಿಕ ರೂಪ. ಆಯ್ಕೆ 1 ಬಂದನು, ಆಯ್ಕೆ 2 ಬರುವುದಿಲ್ಲ, ಆಯ್ಕೆ 3 ಬರುತ್ತಾರೆ, ಆಯ್ಕೆ 4 ಬಂದಿದ್ದಾನೆ. ಬರ್ತಾನೆ ಈ ಪದದ ಗ್ರಾಂಥಿಕ ರೂಪ ಬರುತ್ತಾನೆ ಆಗಿರುವುದರಿಂದ ಇಲ್ಲಿ ಆಯ್ಕೆ 3 ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ 20 ಸರಿಯಾದ ಪದ ರೂಪವಿದು. ಅನಿರ್ವಚನೀಯ, 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 ಅನಿರ್ವಚನೀಯ. ಇಲ್ಲಿ ಆಯ್ಕೆ 1 ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ 21 ಅಣ್ಣ ಪದದ ಬಹುವಚನ ರೂಪವಿದು. ಆಯ್ಕೆಗಳು ಹೀಗಿವೆ. ಆಯ್ಕೆ 1 ಅಣ್ಣರು, ಆಯ್ಕೆ 2 ಅಣ್ಣವು, ಆಯ್ಕೆ 3 ಅಣ್ಣಗಳು, ಆಯ್ಕೆ 4 ಅಣ್ಣಂದಿರು. ಇಲ್ಲಿ ಆಯ್ಕೆ 4 ಅಣ್ಣಂದಿರು ಸರಿಯಾದ ಉತ್ತರ. ಪ್ರಶ್ನೆ 22 ಮಾಲೆಯ ಈ ಪದವು ಅಕ್ಷರಗಣಗಳಲ್ಲಿ ಇದಾಗಿದೆ. ಆಯ್ಕೆಗಳು ಹೀಗಿವೆ. ಆಯ್ಕೆ 1 ಥಗನ, ಆಯ್ಕೆ 2
ಭ ಗಣ ಆಯ್ಕೆ 3, ಸ ಗಣ ಆಯ್ಕೆ 4, ಯ ಗಣ. ಇಲ್ಲಿ ಭ ಗಣ ಸರಿಯಾದ ಉತ್ತರವಾಗಿದ್ದು ಆಯ್ಕೆ 2 ಸರಿಯಾದ ಉತ್ತರ. ಪ್ರಶ್ನೆ 23, ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರದಂತೆ. ಈ ವಾಕ್ಯದಲ್ಲಿರುವ ಅಲಂಕಾರ. ಆಯ್ಕೆ 1 ರೂಪಕಾಲಂಕಾರ, ಆಯ್ಕೆ 2 ದೃಷ್ಟಾಂತ ಅಲಂಕಾರ, ಆಯ್ಕೆ 3 ಉಪಕಾಲಂಕಾರ, ಆಯ್ಕೆ 4 ಶ್ಲೇಷಾಲಂಕಾರ. ಆಯ್ಕೆ 3 ಉಪಮಾಲಂಕಾರ ಇದು ಸರಿಯಾದ ಉತ್ತರವಾಗಿದೆ. ಅದರಂತೆ ಪ್ರಶ್ನೆ 24, ಷಟ್ಪದಿಯ ಬ್ರಹ್ಮ ಅಭಿಧಾನವನ್ನ ಹೊಂದಿರುವಂತಹ ಕವಿ. ಆಯ್ಕೆ 1 ಜನ್ನ, ಆಯ್ಕೆ 2 ರಾಘವಾಂಕ, ಆಯ್ಕೆ 3 ಕುಮಾರವ್ಯಾಸ, ಆಯ್ಕೆ 4 ಲಕ್ಷ್ಮೀಶ. ಇಲ್ಲಿ ಆಯ್ಕೆ 2 ರಾಘವಾಂಕ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ತಾಳಿದವನು ಬಾಳಿಯಾನು. ಈ ಗಾದೆಯು ಇದರ ಮಹತ್ವವನ್ನ ತಿಳಿಸುತ್ತದೆ. ತಾಳಿದವನು ಬಾಳಿಯಾನು ಈ ಗಾದೆಯು ಇದರ ಮಹತ್ವವನ್ನು ತಿಳಿಸುತ್ತದೆ. ಆಯ್ಕೆ 1 ವಿದ್ಯೆಯ, ಆಯ್ಕೆ 2 ಶ್ರಮದ, ಆಯ್ಕೆ 3 ಸಮಯದ, ಆಯ್ಕೆ 4 ತಾಳ್ಮೆಯ. ಆಯ್ಕೆ 4 ತಾಳ್ಮೆಯ ಸರಿಯಾದ ಉತ್ತರವಾಗಿದೆ. ಇನ್ನು ಎರಡನೇ ವಿಷಯ ಭಾಗ ಜನರಲ್ ಇಂಗ್ಲಿಷ್. ಇಲ್ಲಿ ಮುಂದುವರೆದಂತ ಪ್ರಶ್ನೆಗಳು. 26ನೇ ಪ್ರಶ್ನೆ, ಸುನಿತಾ ಈಸ್ ಅ ರೆಗ್ಯುಲರ್ ಟು ದಿ ಕ್ಲಾಸ್ ಬಟ್ ಸುಷ್ಮಾ ಈಸ್ ಡ್ಯಾಶ್. ಚೂಸ್ ದ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸ್ ಫಾರ್ ದಿ ವರ್ಡ್ ಅಂಡರ್ಲೈನ್ ಟು ಮೇಕ್ ಇಟ್ ಅಪೋಸಿಟ್. ಆಯ್ಕೆ ಆಪ್ಷನ್ 1 is this, option 2 is ill, option 3 is ir, option 4 is in. Here ir, irregular is correct answer, so ir option 3 is correct answer. The next question 27, the president appointed him. Here the underlined word is a or an. First one option is collective noun, second one common noun, option 3 proper noun, option 4 abstract noun. President is the common noun, so option second is right answer. 28 question number, Hamlet is dash greatest play of Shakespeare. Hamlet is a greatest play of Shakespeare. Choose an article and fill in the blank. So A is right answer. Option 1 A, option 2 an, option 3 is for, option 4 the. Here option 1 A is the correct answer, so option 1 is right answer. Question number 29, Hema is a dancer. Choose the appropriate question tag. Question number 1, isn't she? Option 1 isn't she, option 2 is she, option 3 was not she, option 4 was she. Here option 1 isn't she is the right answer. Then question number 30, when was R.K. Lakshman born? Identify the type of sentence from the given alternatives. Options are option 1 assertive sentence, option 2 interrogative sentence, option 3 exclamative sentence, option 4 imperative sentence. Here second option interrogative sentence is the right answer. Then next question 31, the Indian ambassador visited the western countries. Choose the appropriate question so as to get the underlined word as answer. So options are 1, when did the Indian ambassador visit the western countries, option 2 who visited the western countries, option 3 why did the Indian ambassador visit the western countries, option 4 how did the Indian ambassador visit the western countries. Here option 2 who visited the western countries is the right answer. Then 32 question, choose the odd one out. Options are 1 coach, 2nd teacher, 3rd one learner, 4th one trainer. Here learner is the odd one, so this is the right answer. 33 question number, you mind I am studying in the same class, dash are the classmates. Choose the appropriate pronoun from the given alternatives. Options are 1 they, 2nd you, 3rd one I, 4th one is we. Here we is right answer, we are classmates, so this is the right answer. 34 question number, Mahatma Gandhi's weapons his or non-violence are adopted or during freedom struggle. Here options A, B, C, D, E, F. Rearrange the words to form a meaningful sentence. Here second is right answer, A, E, D, C, B, F. So this is the right answer. Then next question, ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, ಚೂಸ್ ದ ರೈಟ್ ಡಿಕ್ಷನರಿ ಆರ್ಡರ್ ಆಫ್ ದ ವರ್ಡ್ಸ್. ಆಪ್ಷನ್ 1 brother, burglar, blossom. Option 2 blossom, brother, bother and burglar. Option 3 blossom, bother, brother and burglar. Option 4 brother, bother, blossom and burglar. Here third one option blossom, bother, brother, burglar is the right answer.
ಮುಂದಿನ ಪ್ರಶ್ನೆ 36. ಸಿ ಈಸ್ ದ ಬ್ಯೂಟಿಫುಲ್ ಡ್ಯಾಶ್ ಪೂವರ್. ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ ಟು ಕಂಪ್ಲೀಟ್ ದ ಸೆಂಟೆನ್ಸ್. ಆಪ್ಷನ್ಸ್ ಆರ್ 1 but, second as, third or fourth so here but is right answer. Then question number 37. Suma dash temple every Thursday. Choose the correct verb form and fill in the blank. So options are 1 visit, second visits, third one visited, fourth one is visiting. Here option second visits is right answer. Then question number 38. He walked dash the theaters. Choose the suitable preposition and fill in the blank. Options are 1 in, second on, third one is into, fourth one is over. Here third one option is into is the right answer. 39 question number. It is very cold outside, sit by the five-lined dash. Choose the correct phrase, verb and fill in the blank. Option 1 warm in, option 2 warm up, option 3 warm out, option 4 warm from. Here second option warm up is the right answer. Then ಮುಂದಿನ ಪ್ರಶ್ನೆ ಹೀಗಿದೆ. 40. Identify the word with a correct spelling. Option 1 mystery, option 2 mystery, option 3 mystery, option 4 mystery. Here first one option mystery is the right answer. 41 question number. His job hunt had proved fruitless. Now he is treading water. Choose the appropriate meaning of the idiom underline. Idioms underline, idiom underlined. First option is bringing water, option second is playing in a water, option 3 is making of progress, option 4 is wasting time. Here right answer is option 3 making no progress is the right answer. Question number 42. I dash written a letter. Choose the most appropriate word. Options are 1 have, second have been, third one is has, fourth one has been. Here how first option have is the right answer. Then 43 question number. Man is a social animal. Identify the subject in the above sentence. Options are first one animal, second one social, third one is, and a fourth one man. Here fourth option man is right answer. Excuse me, can you help me in locating the book My Experiment with a Truth? The language function used in the above sentence is. Options are option 1 seeking information, option 2 seeking permission, option 3 offering help, option 4 suggesting. Here option 1 seeking information is the right answer. Then ಮುಂದಿನ ಪ್ರಶ್ನೆ 45. Action speak louder than dash. Complete the proverb with the appropriate word. Options are first one statement, second one words, third one promise, fourth one thoughts. Here second option words is right answer. Then question number 46. Making a cup of tea is not a difficult task. Rearrange the following sequentially. Options are A pour some water in a pan and set it to boil. Option B cover the pan with a lid and let the tea brew. Option C add tea leaves to the boiling water. Option D after a few minutes pour the tea into the laptop. Option E then add sugar and milk according to taste. Here option 3 ACBED is the right answer. ಮುಂದಿನ ಪ್ರಶ್ನೆ ನಂಬರ್ 47. ಪ್ಯಾಸೇಜ್ ಅನ್ನು ಓದಿ ಆ ಪ್ಯಾಸೇಜ್ ಅನ್ನು ಅರ್ಥೈಸಿಕೊಂಡು ಉತ್ತರಗಳನ್ನು ನೀಡಬೇಕಾಗುತ್ತದೆ. ಇಲ್ಲಿ ಒಂದು ಪ್ಯಾಸೇಜ್ ಅನ್ನು ಕೊಡಲಾಗಿದೆ, ಅದನ್ನು ತಾವು ಓದ್ಕೊಳ್ಳಿ. ಅದರ ನಂತರ ಇಲ್ಲಿ ಉತ್ತರಗಳನ್ನು ನೀಡಲಾಗಿದೆ. ಆ ಉತ್ತರಗಳನ್ನು ತಾವು ತಿಳ್ಕೋಬಹುದು. 47, 48, 49, 50 ಹೀಗೆ ಇಲ್ಲಿ ಕನ್ನಡ ವ್ಯಾಕರಣದ ಮೇಲೆ ಸಾಮಾನ್ಯ ಕನ್ನಡದಲ್ಲಿ 25 ಪ್ರಶ್ನೆಗಳು, ಇನ್ನು ಸಾಮಾನ್ಯ ಇಂಗ್ಲಿಷ್ನಲ್ಲಿ ಜನರಲ್ ಇಂಗ್ಲಿಷ್ನಲ್ಲಿ 25 ಪ್ರಶ್ನೆಗಳನ್ನು ನೀಡಲಾಗಿರುತ್ತದೆ. ಮುಂದಿನ ಸೆಕ್ಷನ್, ಮುಂದಿನ ವಿಷಯ ಸಾಮಾನ್ಯ ಜ್ಞಾನ. ಇಲ್ಲಿ ಮೊದಲ ಪ್ರಶ್ನೆ 51ನೇ ಪ್ರಶ್ನೆ. ಚಿದಂಬರ ರಹಸ್ಯ ಕೃತಿಯ ಕರ್ತೃ ಯಾರು? ಆಪ್ಷನ್ಗಳು 1 ಕುವೆಂಪು, ಆಪ್ಷನ್ 2 ಕೆಪಿ ಪೂರ್ಣಚಂದ್ರ ತೇಜಸ್ವಿ, ಆಪ್ಷನ್ 3 ಲಂಕೇಶ್, ಆಪ್ಷನ್ 4 ಗಿರೀಶ್ ಕಾರ್ನಾಡ್. ಇಲ್ಲಿ ಆಪ್ಷನ್ ಆಯ್ಕೆ 2 ಕೆಪಿ ಪೂರ್ಣಚಂದ್ರ ತೇಜಸ್ವಿ ಇದು ಸರಿಯಾದ ಉತ್ತರ. ಪ್ರಶ್ನೆ 52. ಭಾರತದ ನೆಪೋಲಿಯನ್ ಎಂದು ಕರೆಯಲ್ಪಡುವ ರಾಜ. ಆಯ್ಕೆ 1 ಚಂದ್ರಗುಪ್ತ ಮೌರ್ಯ, ಆಯ್ಕೆ 2 ಸಮುದ್ರಗುಪ್ತ, ಆಯ್ಕೆ 3 ಬಿಂದುಸಾರ, ಆಯ್ಕೆ 4 ಅಶೋಕ. ಇಲ್ಲಿ ಸಮುದ್ರಗುಪ್ತ ಸರಿಯಾದ ಉತ್ತರವಾಗಿದೆ. 53. BCCIನ ವಿಸ್ತೃತ ರೂಪ. ಆಯ್ಕೆ 1 ಬೋರ್ಡ್ ಆಫ್ ಕಂಟ್ರೋಲ್ ಸೈಕಲ್ ಇನ್ ಇಂಡಿಯಾ. ಆಯ್ಕೆ 2 ಬೋರ್ಡ್ ಆಫ್ ಕಮಿಟಿ ಆಫ್ ದ ಕ್ರಿಕೆಟ್ ಇನ್ ಇಂಡಿಯಾ. ಆಯ್ಕೆ 3 ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ದ ಕ್ರಿಕೆಟ್ ಇನ್ ಇಂಡಿಯಾ. ಆಯ್ಕೆ 4 ಬೋರ್ಡ್ ಆಫ್ ಕಂಟ್ರೋಲ್ ಕಮಿಟಿ ಇನ್ ಇಂಡಿಯಾ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 3 ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ. ಮುಂದಿನ ಪ್ರಶ್ನೆ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣವಿರುವ ಸ್ಥಳ. ಆಯ್ಕೆ 1 ಸಿಡ್ನಿ, ಆಯ್ಕೆ 2 ಮ್ಯಾಂಚೆಸ್ಟರ್, ಆಯ್ಕೆ 3 ದೆಹಲಿ, ಆಯ್ಕೆ 4 ಲಂಡನ್. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 4 ಲಂಡನ್.
ಪ್ರಶ್ನೆ ನಂಬರ್ 55 ಭಾರತದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸುವ ದಿನ. ಆಯ್ಕೆ 1 28 ಫೆಬ್ರವರಿ, ಆಯ್ಕೆ 2 28ನೇ ಮಾರ್ಚ್, ಆಯ್ಕೆ 3 28ನೇ ಜನವರಿ, ಆಯ್ಕೆ 4 28ನೇ ಏಪ್ರಿಲ್. ಇಲ್ಲಿ ಆಯ್ಕೆ 1 28ನೇ ಫೆಬ್ರವರಿ ಇದು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸುವ ದಿನ. ಪ್ರಶ್ನೆ ನಂಬರ್ 56 ವೈರಸ್ಗಳ ಬಗೆಗಿನ ಅಧ್ಯಯನದ ವಿಜ್ಞಾನದ ಶಾಖೆ. ಆಯ್ಕೆ 1 ಯೂರೋಲಜಿ, ಆಯ್ಕೆ 2 ವೈರಾಲಜಿ, ಆಯ್ಕೆ 3 ನ್ಯೂರಾಲಜಿ, ಆಯ್ಕೆ 4 ಪ್ಯಾಥೋಲಜಿ. ಇಲ್ಲಿ ಆಯ್ಕೆ 2 ವೈರಾಲಜಿ ಇದು ಸರಿಯಾದ ಉತ್ತರ. 57 ಪ್ರಶ್ನೆ ನಂಬರ್ ಕನ್ನಡದ ಬೆಟ್ಟದ ಹೂವು ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಪಡೆದ ಬಾಲನಟ. ಆಯ್ಕೆ 1 ಪುನೀತ್ ರಾಜ್ಕುಮಾರ್, ಆಯ್ಕೆ 2 ಮಂಜುನಾಥ, ಆಯ್ಕೆ 3 ಆನಂದ್, ಆಯ್ಕೆ 4 ಶ್ರೀಮುರಳಿ. ಇಲ್ಲಿ ಬೆಟ್ಟದ ಹೂವು ಚಿತ್ರಕ್ಕೆ ಪುನೀತ್ ರಾಜ್ಕುಮಾರ್ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಪ್ರಶ್ನೆ ನಂಬರ್ 58 ಕೆನಡಾ ದೇಶದ ರಾಜಧಾನಿ. ಒಟ್ಟಾವೋ, ಟೊರಾಂಟೊ, ಹ್ಯಾಮಿಲ್ಟನ್ ಅಂಡ್ ಮಾಸ್ಕೋ. ಇಲ್ಲಿ ಕೆನಡಾದ ದೇಶದ ರಾಜಧಾನಿ ಒಟ್ಟಾವೋ. ಪ್ರಶ್ನೆ ನಂಬರ್ 59 ಈ ಕೆಳಗಿನ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ. ಆಯ್ಕೆ 1 ಬಿಳಿ ಕ್ರಾಂತಿ, ಆಯ್ಕೆ 2 ಹಸಿರು ಕ್ರಾಂತಿ, ಆಯ್ಕೆ 3 ನೀಲಿ ಕ್ರಾಂತಿ, ಆಯ್ಕೆ 4 ಕೆಂಪು ಕ್ರಾಂತಿ. ಈ ಕಡೆ ಹಾಲು, ಕೃಷಿ, ಮೀನು, ಉಣ್ಣೆ. ಇಲ್ಲಿ ಕೆಂಪು ಕ್ರಾಂತಿ, ಉಣ್ಣೆ ಎನ್ನುವುದು ಇಲ್ಲಿ ಸರಿಯಾಗಿ ಹೊಂದಾಣಿಕೆಯಾಗಿರುವುದಿಲ್ಲ. ಇದು ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ ನಂಬರ್ 60 ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 5 4 29 3 8 24 11 9 4-13. ಇಲ್ಲಿ ಒಂದು ಸರಿಯಾದ ಉತ್ತರ 36. ಇನ್ನು ಪ್ರಶ್ನೆ ನಂಬರ್ 61 A = 26, 8 = 57. ಆದರೆ ಸನ್ ಎಷ್ಟು? ಆಯ್ಕೆ 1 47, ಆಯ್ಕೆ 2 27, ಆಯ್ಕೆ 3 37, ಆಯ್ಕೆ 4 57. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 2 27. ಇವು ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳಾಗಿತ್ತು. ಮುಂದಿನ ಪ್ರಶ್ನೆ 62 ಈ ಆಕೃತಿಯಲ್ಲಿರುವ ಒಟ್ಟು ತ್ರಿಭುಜಗಳ ಸಂಖ್ಯೆ. ಆಯ್ಕೆ 1 6, ಆಯ್ಕೆ 2 10, ಆಯ್ಕೆ 3 4. ಇಲ್ಲಿ ಸರಿಯಾದ ಉತ್ತರ 10 ಸರಿಯಾದ ಉತ್ತರವಾಗಿದೆ. 10 ತ್ರಿಭುಜಗಳನ್ನು ಈ ಚಿತ್ರ ಒಳಗೊಂಡಿದೆ. ಇನ್ನು ಪ್ರಶ್ನೆ ನಂಬರ್ 63 ಕೊಟ್ಟಿರುವ ಪದಗಳಿಗೆ ಹೊಂದಿಕೆಯಾಗುವ ಸೂಕ್ತ ಬೆನ್ನಕ್ಷೆ ನವಿಲುಗಳು, ಪಕ್ಷಿಗಳು, ಒಂಟೆಗಳನ್ನು ಗುರುತಿಸಿ. ಆಯ್ಕೆ 1 ಇಲ್ಲಿ ನಾವು ಸರಿಯಾಗಿ ಹೊಂದಾಣಿಕೆಯಾಗುವಂತಹ ಬೆನ್ನಕ್ಷೆಯನ್ನು ನಡೆಸಬೇಕಾಗುತ್ತೆ. ಇಲ್ಲಿ ಆಯ್ಕೆ 2 ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ 64 ಮೊದಲೆರಡು ಸಂಖ್ಯೆಗಳಿರುವ ಸಂಬಂಧವನ್ನು ಗುರುತಿಸಿ ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 2:9:9:. ಕ್ವಶನ್ ಆಯ್ಕೆಗಳು 1 36, ಆಯ್ಕೆ 2 16, ಆಯ್ಕೆ 3 25, ಆಯ್ಕೆ 4 49. ಇಲ್ಲಿ ಆಯ್ಕೆ 1 ಸರಿಯಾದ ಉತ್ತರವಾಗಿದೆ. ಒಬ್ಬ ವ್ಯಕ್ತಿ ಉತ್ತರಕ್ಕೆ 20 ಮೀಟರ್ ನಡೆದು ಎಡಕ್ಕೆ ತಿರುಗಿ 40 ಮೀಟರ್ ನಡೆಯುತ್ತಾನೆ, ಮತ್ತೆ ಎಡಕ್ಕೆ ತಿರುಗಿ 20 ಮೀಟರ್ ನಡೆಯುತ್ತಾನೆ, ಆಮೇಲೆ ಬಲಕ್ಕೆ ತಿರುಗಿ 20 ಮೀಟರ್ ನಡೆಯುತ್ತಾನೆ. ಹಾಗಾದರೆ ಅವನು ಮೂಲ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ? ಆಯ್ಕೆ 1 20 ಮೀಟರ್, ಆಯ್ಕೆ 2 30 ಮೀಟರ್, ಆಯ್ಕೆ 3 50 ಮೀಟರ್, ಆಯ್ಕೆ 4 60 ಮೀಟರ್. ಇದು ದೂರಕ್ಕೆ ಸಂಬಂಧಿಸಿದ ದೂರ ಮತ್ತು ಕ್ರಮಿಸುವಿಕೆಗೆ ಸಂಬಂಧಿಸಿದ ಪ್ರಶ್ನೆಯಾಗಿತ್ತು. ಇಲ್ಲಿ ಆಯ್ಕೆ 4 60 ಮೀಟರ್ ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ ನಂಬರ್ 66 ಒಂದು ವೇಳೆ ಎ ಅನ್ನು ಪ್ಲಸ್ ಎಂದು, ಬಿ ಅನ್ನು ಮೈನಸ್ ಎಂದು, ಸಿ ಅನ್ನು ಇಂಟು ಎಂದು ಬರೆದರೆ 10C 4A 4C 4B 6 =? ಇಲ್ಲಿ ಆಯ್ಕೆಗಳು 1 50, ಆಯ್ಕೆ 2 42, ಆಯ್ಕೆ 3 58, ಆಯ್ಕೆ 4 46. ಇಲ್ಲಿ ಆಯ್ಕೆ 1 50 ಇದು ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ 67 ಅತಿ ಹೆಚ್ಚು ಪುರುಷರ ಲಾನ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಪಡೆದ ಆಟಗಾರ. ಆಯ್ಕೆ 1 ಪೀಟ್ ಸ್ಯಾಂಪ್ರಾಸ್, ಆಯ್ಕೆ 2 ರೋಜರ್ ಫೆಡರರ್, ಆಯ್ಕೆ 3 ರಫೇಲ್ ನಡಾಲ್, ಆಯ್ಕೆ 4 ನೊವಾಕ್ ಜಾಕೋವಿಕ್. ಇಲ್ಲಿ ಆಯ್ಕೆ 2 ರೋಜರ್ ಫೆಡರರ್ ಇದು ಸರಿಯಾದ ಉತ್ತರ. ಪ್ರಶ್ನೆ ನಂಬರ್ 68 ಜಲಶಕ್ತಿ ಅಭಿಯಾನದ ಪ್ರಮುಖ ಉದ್ದೇಶ. ಆಯ್ಕೆ 1 ಪ್ರತಿ ಮನೆಗೂ ಕೊಳವೆಯಲ್ಲಿ ಅಡುಗೆ ಅನಿಲ ಸರಬರಾಜು ಮಾಡುವುದು, ಆಯ್ಕೆ 2 ಪ್ರತಿ ಮನೆಗೂ ಕೊಳವೆಯಲ್ಲಿ ನೀರು ಸರಬರಾಜು ಮಾಡುವುದು, ಆಯ್ಕೆ 3 ಪ್ರತಿ ಹಳ್ಳಿಯಲ್ಲೂ ಕೊಳವೆ ಬಾವಿ ತೋಡುವುದು, ಆಯ್ಕೆ 4 ಪ್ರತಿ ಹಳ್ಳಿಗೂ ನೀರಿನ ಶುದ್ಧೀಕರಣ ಘಟಕವನ್ನು ಅಳವಡಿಸುವುದು. ಇಲ್ಲಿ ಆಯ್ಕೆ 2 ಪ್ರತಿ ಮನೆಗೂ ಕೊಳವೆಯಲ್ಲಿ ನೀರು ಸರಬರಾಜು ಮಾಡುವುದು ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ ನಂಬರ್ 69 ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆಗೆ ಪದ್ಮವಿಭೂಷಣ ಪ್ರಶಸ್ತಿ 2021 ಪಡೆದ ಕನ್ನಡಿಗ ಯಾರು? ಆಯ್ಕೆ 1 ಸುದರ್ಶನ ಸಾಹು, ಆಯ್ಕೆ 2 BM ಹೆಗಡೆ, ಆಯ್ಕೆ 3 ಕೃಷ್ಣ ಮೋಹನಪತಿ, ಆಯ್ಕೆ 4 ಧನಂಜಯ ದಿವಾಕರ. ಇಲ್ಲಿ ಆಯ್ಕೆ 1 ಸುದರ್ಶನ ಸಾಹು ಇದು ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ ಪ್ರಶ್ನೆ ನಂಬರ್ 70 ಭಾರತದಲ್ಲಿ ಮೊದಲ ಬಾರಿಗೆ ಯಂಗ್ ರೀಡರ್ ಬೋಟ್ ಲೈಬ್ರರಿಯನ್ನು ಪ್ರಾರಂಭಿಸಿದ ರಾಜ್ಯ. ಆಯ್ಕೆ 1 ಕರ್ನಾಟಕ, ಆಯ್ಕೆ 2 ಪಶ್ಚಿಮ ಬಂಗಾಳ, ಆಯ್ಕೆ 3 ಗುಜರಾತ್, ಆಯ್ಕೆ 4 ಕೇರಳ. ಇಲ್ಲಿ ಆಯ್ಕೆ 2 ಪಶ್ಚಿಮ ಬಂಗಾಳ ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ ನಂಬರ್ 79 ಕರ್ನಾಟಕದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನೀಡಲ್ಪಡುವ ಅತ್ಯುನ್ನತ ಸಾಹಿತ್ಯಿಕ ಗೌರವ ಪ್ರಶಸ್ತಿ. ಆಯ್ಕೆ 1 ಪಂಪ ಪ್ರಶಸ್ತಿ, ಆಯ್ಕೆ 2 ಕೆಂಪೇಗೌಡ ಪ್ರಶಸ್ತಿ, ಆಯ್ಕೆ 3 ಕನಕಶ್ರೀ ಪ್ರಶಸ್ತಿ, ಆಯ್ಕೆ 4 ಜಕಣಾಚಾರಿ ಪ್ರಶಸ್ತಿ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 1 ಪಂಪ ಪ್ರಶಸ್ತಿ. ಪ್ರಶ್ನೆ ನಂಬರ್ 72 ಕರ್ನಾಟಕದಲ್ಲಿ SSLC ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರೈಸಿದ ರೈತರ ಮಕ್ಕಳ ಮುಂದಿನ ವಿದ್ಯಾಭ್ಯಾಸದ ಸಲುವಾಗಿ ಪ್ರತಿ ವರ್ಷ ಶಿಷ್ಯ ವೇತನ ಒದಗಿಸುವ ಕಾರ್ಯಕ್ರಮ. ಆಯ್ಕೆ 1 ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ, ಆಯ್ಕೆ 2 ವಿದ್ಯಾಂಜಲಿ, ಆಯ್ಕೆ 3 ಮುಖ್ಯಮಂತ್ರಿ ರೈತ ನಿಧಿ, ಆಯ್ಕೆ 4 ಶಿಕ್ಷಣ ಕಿರಣ. ಇಲ್ಲಿ ಆಯ್ಕೆ 1 ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಇದು ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ ನಂಬರ್ 73 2021ರಲ್ಲಿ ವಿಶ್ವಸಂಸ್ಥೆ ಹವಾಮಾನ ಬದಲಾವಣೆ ಶೃಂಗಸಭೆ ನಡೆದ ಸ್ಥಳ. ಆಯ್ಕೆಗಳು ಆಯ್ಕೆ 1 ಮ್ಯಾಡ್ರಿಡ್, ಆಯ್ಕೆ 2 ದುಬೈ, ಆಯ್ಕೆ 3 ಗ್ಲಾಸ್ಗೋ, ಆಯ್ಕೆ 4 ಡರ್ಬನ್. ಇಲ್ಲಿ ಆಯ್ಕೆ 3 ಗ್ಲಾಸ್ಗೋ ಇದು ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ 74
ದ ಫಿರೋಜ್ ಇನ್ ಅ ಫೀಲ್ಡ್ ದ ಎಕ್ಸ್ಪ್ಲೋರ್ಡ್ ಲೈಫ್ ಎಂಬ ಜೀವನ ಚರಿತ್ರೆ ಪುಸ್ತಕವು ಇವರಿಗೆ ಸಂಬಂಧಿಸಿದೆ. ಆಯ್ಕೆ 1 ಆಯ್ಕೆ ಗುಜರಾಲ್, ಆಯ್ಕೆ 2 ಪಿ ಬಿ ನರಸಿಂಹರಾವ್, ಆಯ್ಕೆ 3 ಎಸ್ ಡಿ ದೇವೇಗೌಡ, ಆಯ್ಕೆ 4 ವಿ ಪಿ ಸಿಂಗ್. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 3 ಎಸ್ ಡಿ ದೇವೇಗೌಡ. ಮುಂದಿನ ಪ್ರಶ್ನೆ 75 ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಇರುವುದು. ಆಯ್ಕೆ 1 ಸಟ್ಲೆಜ್ ನದಿಯ ಮೇಲೆ, ಆಯ್ಕೆ 2 ಯಮುನಾ ನದಿಯ ಮೇಲೆ, ಆಯ್ಕೆ 3 ನರ್ಮದಾ ನದಿಯ ಮೇಲೆ, ಆಯ್ಕೆ 4 ಚೀನಾಬ್ ನದಿಯ ಮೇಲೆ. ಇಲ್ಲಿ ಆಯ್ಕೆ 4 ಚೀನಾಬ್ ನದಿಯ ಮೇಲೆ ಸರಿಯಾದ ಉತ್ತರವಾಗಿದೆ. ಕೊನೆಯಲ್ಲಿ ಎಲ್ಲರಿಗೂ ಒಂದು ಹಿತನುಡಿ: ಸಾಧನೆ ಎನ್ನುವುದು ಯಾರೊಬ್ಬರ ಸ್ವತ್ತು ಅಲ್ಲ, ಅದು ನಿರಂತರ ಪರಿಶ್ರಮ ಹಾಗೂ ಪ್ರಯತ್ನ ಪಟ್ಟವರ ಸ್ವತ್ತಾಗುತ್ತದೆ ಎಂದು ಕನ್ನಡದಲ್ಲಿ ಒಂದು ಪ್ರಸಿದ್ಧ ಉಕ್ತಿ ಇದೆ. ಈ ಮಾತಿನ ತಾತ್ಪರ್ಯ ಇಷ್ಟೇ: ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಣಿಯಾಗಿರುವ ಎಲ್ಲ ಸ್ಪರ್ಧಾರ್ಥಿಗಳು ಈಗಾಗಲೇ ಅಧ್ಯಯನವನ್ನು ನಡೆಸುತ್ತಿರುತ್ತೀರಿ. ಹಲವಾರು ಸಂದರ್ಭಗಳಲ್ಲಿ ಓದಿನಿಂದ ವಿಮುಖರಾಗುವ ಪ್ರಸಂಗಗಳು ಹಾಗೂ ತಮ್ಮ ಮೇಲೆ ತಮಗೆ ಅಪನಂಬಿಕೆ ಮೂಡುವಂತಹ ಪರಿಸ್ಥಿತಿಗಳು ಒದಗಿ ಬರಬಹುದು. ಆದರೆ ತಮ್ಮ ಮೇಲೆ ನಂಬಿಕೆ ಇರಲಿ, ವಿಶ್ವಾಸವಿರಲಿ. ಸಾಧನೆ ಎಂಬುದು ಯಾರೊಬ್ಬರ ಸ್ವತ್ತು ಅಲ್ಲ, ಅದು ಸಾಧಿಸ ಹೊರಟವನಿಗೆ ಹಾಗೂ ನಿರಂತರ ಪರಿಶ್ರಮ ಹಾಗೂ ಪ್ರಯತ್ನ ಪಡುವಂತಹ ವ್ಯಕ್ತಿಗೆ ಅದು ಸಿಕ್ಕೇ ಸಿಗುತ್ತದೆ ಎಂಬುದನ್ನು ತಾವು ಸದಾ ನೆನಪಿನಲ್ಲಿಟ್ಟುಕೊಂಡು ಅಧ್ಯಯನವನ್ನು ಮುಂದುವರಿಸಿ. ತಮಗೂ ಕೂಡ ಜಯ ಸಿಗಲಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ವೀಕ್ಷಕರಲ್ಲಿ ಮತ್ತೊಮ್ಮೆ ವಿನಂತಿ: ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಉಪಯೋಗವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.